ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮಂಗಳೂರು ಸೌತೆಕಾಯಿಯ ಸಿಂಪಲ್ ಆಗಿರುವ ಕೊದ್ದಲ್ ಮಾಡಲಿಕ್ಕೆ ಹೊರಟಿದ್ದೇನೆ. ಬನ್ನಿ ಯಾವ ರೀತಿ ಮಾಡುದು ಅಂತ ಹೇಳಿ ನೋಡುವ. ಅದಕ್ಕಿಂತ ಮೊದಲು ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಶೇರ್ ಕಮೆಂಟ್ ಮಾಡುವ ಮೂಲಕ ಸಪೋರ್ಟ್ ಮಾಡಿ. ಈ ಸೌತೆಕಾಯಿ ಕೊದ್ದಲ್ ಮಾಡಲಿಕ್ಕೆ ಏನೆಲ್ಲ ಬೇಕು ಅಂತ ಹೇಳಿ ನೋಡುವ. ನಾನಿಲ್ಲಿ ಅರ್ಧ ಸೌತೆಕಾಯಿಯನ್ನು ತೆಗೆದುಕೊಂಡಿದ್ದೇನೆ. ಅದಕ್ಕೆ ಅರ್ಧ ಹೋಳು ತೆಂಗಿನಕಾಯಿ ತುರಿಯನ್ನು ತೆಗೆದುಕೊಂಡಿದ್ದೇನೆ. ಹಾಗೆ 5 ರಿಂದ 6 ಬ್ಯಾಡಗಿ ಮೆಣಸು ತೆಗೆದುಕೊಂಡಿದ್ದೇನೆ. ಖಾರಕ್ಕೆ ತಕ್ಕ ಹಾಗೆ ತೆಗೆದುಕೊಳ್ಳಿ. ಸೌತೆಕಾಯಿ ಕೂಡ ಹುಳಿ ಇರುವುದರಿಂದ ಸಣ್ಣ ತುಂಡು ಗೋಲಿ ಗಾತ್ರದಷ್ಟು ಹುಣಸೆ ಹಣ್ಣು ಸಾಕು. ಹಾಗೆ ಒಗ್ಗರಣೆಗೆ ಬೇಕಾಗಿ ಬೆಳ್ಳುಳ್ಳಿಯನ್ನು ತೆಗೆದುಕೊಂಡಿದ್ದೇನೆ. ಇವತ್ತು ಮಾಡ್ತಾ ಇರುವ ಈ ರೆಸಿಪಿ ತುಂಬಾ ಸುಲಭ ಹಾಗೂ ತುಂಬಾ ರುಚಿಯಾದದ್ದು ಹಾಗೂ ತುಂಬಾ ಇದನ್ನು ಮಾಡ್ಲಿಕ್ಕೆ ತುಂಬಾ ಹೆಚ್ಚೇನು ಐಟಮ್ಸ್ ಬೇಡ. ಬನ್ನಿ ಯಾವ ರೀತಿ ಮಾಡುದು ಅಂತ ಹೇಳಿ ನೋಡುವ. ಮೊದಲಿಗೆ ನಾವು ಸೌತೆಕಾಯಿ ನಮಗೆ ಎಷ್ಟು ಬೇಕು ನೋಡಿ ಅಷ್ಟನ್ನು ಹೀಗೆ ಅದರ ತಿರುಳನ್ನು ತೆಗೆದು ಕಟ್ ಮಾಡಿಕೊಳ್ಬೇಕು. ಒಂದು ವೇಳೆ ತೆಗೆದುಕೊಂಡ ಸೌತೆಕಾಯಿ ಕಹಿ ಇದ್ರೆ ಅದನ್ನೊಂದು ಉಪ್ಪು ನೀರಲ್ಲಿ ಹಾಕಿ ಒಂದು 10 ರಿಂದ 15 ನಿಮಿಷ ಕಟ್ ಮಾಡಿದ ಮೇಲೆ ನೆನೆಸಿದ್ರೆ ಅದರ ಕಹಿ ಹೋಗ್ತದೆ. ಆದ ಮೇಲೆ ಹೀಗೆ ಇಷ್ಟು ದೊಡ್ಡ ದೊಡ್ಡ ತುಂಡು ಸ್ಲೈಸ್ ಆಗಿ ನಾವು ಕಟ್ ಮಾಡಿ ಹೀಗೆ ತುಂಡು ಮಾಡಿದ ಸೌತೆಕಾಯಿಯನ್ನು ನಾವು ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಅದರಲ್ಲಿ ಹಾಕಬೇಕು. ಅಂದ್ರೆ ಅದೊಮ್ಮೆ ತೊಳೆದು ಹಾಕ್ಲಿಕ್ಕೋಸ್ಕರ ಅಷ್ಟೇ. ನೋಡಿ ಸರಿಯಾಗಿ ಅದರ ತಿರುಳನ್ನು ತೆಗಿಬೇಕು. ತಿರುಳನ್ನು ತೆಗೆದು ಅದನ್ನು ಸ್ಲೈಸ್ ಆಗಿ ಕಟ್ ಮಾಡಿದ ಎಲ್ಲ ತುಂಡುಗಳನ್ನು ಒಮ್ಮೆ ಚೆನ್ನಾಗಿ ತೊಳೆದು ನಂತರ ಸ್ವಲ್ಪ ನೀರು ಹಾಕಿ ಅದನ್ನು ಬೇಯಿಸ್ಲಿಕ್ಕೆ ಇಡುವ. ಈ ಸೌತೆಕಾಯಿಯನ್ನು ಬೇಯಿಸ್ಲಿಕ್ಕೆ ಇಟ್ಟಿದ್ದೇನೆ. ಇದಕ್ಕೆ ಕುದಿ ಬರುವ ಮೊದಲು ನಾವು ಮಸಾಲೆಯನ್ನು ರುಬ್ಬಿಕೊಳ್ಳುವ. ಒಂದು ಪ್ಯಾನಿಗೆ ಬ್ಯಾಡಗಿ ಮೆಣಸು ಹಾಗೂ ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ಹುರಿದುಕೊಳ್ತಾ ಇದ್ದೇನೆ. ಹೀಗೆ ಮಾಡೋದ್ರಿಂದ ನಮ್ಮ ಪದಾರ್ಥ ತುಂಬಾ ಟೇಸ್ಟಿಯಾಗಿ ಬರ್ತದೆ. ಹೀಗೆ ಮೆಣಸಿನಕಾಯಿಯನ್ನು ಹುರಿದು ಹಾಕುದ್ರಿಂದ ಪದಾರ್ಥ ತುಂಬಾ ಘಮ ಘಮ ಅಂತ ಹೇಳಿ ಪರಿಮಳ ಬರ್ತದೆ. ನಮ್ಮ ಮನೆಯಲ್ಲಿ ನಾವು ಹೀಗೆ ಯಾವತ್ತೂ ಸಹ ಮಾಡಿ ಇಟ್ಟಿರ್ತೇವೆ. ಮಾಡಿ ಇಟ್ಟಿದ್ರೆ ಅದನ್ನೇ ಹಾಕಿಕೊಂಡ್ರು ಸಹ ಆಗ್ತದೆ. ಮೆಣಸಿನಕಾಯಿ ಹೀಗೆ ಉಬ್ಬಿಕೊಳ್ಳುವ ತನಕ ಹುರಿದುಕೊಂಡ್ರೆ ಸಾಕು. ಮಸಾಲೆಯನ್ನು ರುಬ್ಬಿಕೊಳ್ಳಿಕ್ಕೆ ತೆಂಗಿನಕಾಯಿ, ಬ್ಯಾಡಗಿ ಮೆಣಸು, ಹುರಿದುಕೊಂಡಂತಹ ಬ್ಯಾಡಗಿ ಮೆಣಸು ಹಾಗೂ ನಾನು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೇನೆ. 1 ಚಮಚ ಅಕ್ಕಿ ಹಿಟ್ಟು. ಯಾಕೆಂದ್ರೆ ಇದು ಸ್ವಲ್ಪ ಪದಾರ್ಥ ದಪ್ಪ ಬರ್ಲಿಕ್ಕಾಗಿ ಹಾಕ್ತಾರೆ. ಬೇಕಾದ್ರೆ ಹಾಕ್ಬಹುದು, ಇಲ್ಲದಿದ್ರೆ ಸ್ಕಿಪ್ ಮಾಡಬಹುದು. ಮತ್ತೆ ಸಣ್ಣ ಹುಣಸೆ ಹಣ್ಣನ್ನು ಹಾಕ್ತಾ ಇದ್ದೇನೆ ಹಾಗೂ ನೀರು ಹಾಕಿ ರುಬ್ಬಿಕೊಳ್ತಾ ಇದ್ದೇನೆ. ಮಸಾಲೆಯನ್ನು ರುಬ್ಬಿಕೊಳ್ಳುವ ಹೊತ್ತಿಗೆ ನಾವು ಆಗಲೇ ಬೇಯಿಸ್ಲಿಕ್ಕಿಟ್ಟ ಸೌತೆಕಾಯಿಗೆ ಕುದಿ ಬಂದಿದೆ. ಇದಕ್ಕೆ ನಾವು ಈಗ ರುಬ್ಬಿಕೊಂಡಂತಹ ಮಸಾಲೆಯನ್ನು ಹಾಕಿ ಬೇಯಿಸುವ. ಇದಕ್ಕೆ ನಾನು ಮಿಕ್ಸಿ ಜಾರಿಗೆ ಹಾಕಿದಂತಹ ನೀರನ್ನು ಕೂಡ ಹಾಕಿಕೊಳ್ತಾ ಇದ್ದೇನೆ. ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ ಪದಾರ್ಥ ಏನು ತೆಳ್ಳಗಾಗುವುದಿಲ್ಲ, ಸರಿಯಾದ ಹದಕ್ಕೆ ಬರ್ತದೆ. ಮತ್ತೆ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಬೇಯಿಸಿಕೊಳ್ಳುವ. ಸೌತೆಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ನಾವು ಇದಕ್ಕೆ ಒಗ್ಗರಣೆಗೆ ರೆಡಿ ಮಾಡಿಕೊಳ್ಳುವ. ನಾನು ಒಗ್ಗರಣೆಗೆ ಬೆಳ್ಳುಳ್ಳಿ ಎಸಳನ್ನು ತೆಗೆದುಕೊಂಡಿದ್ದೇನೆ. ಒಗ್ಗರಣೆಗೆ ಹಾಕುವ ಬೆಳ್ಳುಳ್ಳಿಯನ್ನು ನಾವು ಯಾವಾಗಲೂ ಒಂದು ಸಲ ಆದ್ರೂ ಗುದ್ದಿಕೊಳ್ಬೇಕು. ಇಲ್ಲದಿದ್ರೆ ನಾವು ಒಗ್ಗರಣೆಗೆ ಅದನ್ನು ಬಿಸಿ ಮಾಡ್ತಾ ಇರುವಾಗ ಅದು ಸಿಡಿತದೆ. ಸೌತೆಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ನಾವು ಒಗ್ಗರಣೆಗೆ ರೆಡಿ ಮಾಡಿಕೊಳ್ಳುವ. ಬೆಳ್ಳುಳ್ಳಿ ಹಾಗೂ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಅದನ್ನು ಹುರಿದುಕೊಳ್ತಾ ಇದ್ದೇನೆ. ಬ್ಯಾಡಗಿ ಮೆಣಸನ್ನು ಬಳಸೋದ್ರಿಂದ ನಮ್ಮ ಕೊದ್ದಲಿಗೆ ಒಳ್ಳೆ ಬಣ್ಣ ಬಂದಿದೆ. ಒಗ್ಗರಣೆಗೆ ಇಟ್ಟ ಬೆಳ್ಳುಳ್ಳಿಯನ್ನು ನಾವು ಎಲ್ಲ ಕಡೆಯಿಂದ ಸಹ ಚೆನ್ನಾಗಿ ಹುರಿದುಕೊಳ್ಬೇಕು. ಯಾಕೆಂದ್ರೆ ಹಸಿಯಾಗಿ ಬೆಳ್ಳುಳ್ಳಿ ತಿನ್ಲಿಕ್ಕೆ ಬಾಯಿಗೆ ಬೆಳ್ಳುಳ್ಳಿಯನ್ನು ತುಂಬಾ ಸುಟ್ಟು ಹಾಕಿದ್ರು ಕೂಡ ಅದು ಒಳ್ಳೇದಾಗುದಿಲ್ಲ. ಅದು ಹದ ಬೆಂದು ಹೋಗ್ಬೇಕು ಎಣ್ಣೆಯಲ್ಲಿಯೇ. ಅಂದ್ರೆ ಎಣ್ಣೆಯಲ್ಲಿಯೇ ಕರ್ದ ಹಾಗೆ ಆಗ್ಬೇಕು. ಅದರ ಬಣ್ಣ ಬದಲಾಗುವಾಗ ನಮ್ಗೆ ಗೊತ್ತಾಗ್ತದೆ. ಅದನ್ನು ನಾವು ತಿರುಗಿಸ್ತಾ ಇದ್ರೆ ಎಲ್ಲ ಕಡೆಯಿಂದ ಸಹ ಅದು ಚೆನ್ನಾಗಿ ಒಂದೇ ರೀತಿಯಲ್ಲಿ ಅದು ಬೇಯ್ತದೆ. ನಮ್ಮ ಮನೆಯಲ್ಲಿ ನಾವು ಜಾಸ್ತಿಯಾಗಿ ಒಗ್ಗರಣೆ ಹಾಕ್ಲಿಕ್ಕೆ ತೆಂಗಿನ ಎಣ್ಣೆಯನ್ನೇ ಬಳಸ್ತೇವೆ. ಈಗ ನೋಡಿ ಇದರ ಬಣ್ಣ ಬದಲಾಗಿದೆ. ಇದು ಒಗ್ಗರಣೆ ಹಾಕ್ಲಿಕ್ಕೆ ಸರಿಯಾಗಿ ಬೆಂದಿದೆ ಅಥವಾ ಹುರಿದಾಗಿದೆ. ಬೆಳ್ಳುಳ್ಳಿ ಒಗ್ಗರಣೆ ಅಂತ ಹೇಳುವಾಗ ಮನೆಯಲ್ಲಿ ಇಡೀ ಅದರದ್ದೇ ಪರಿಮಳ ಬರ್ತಾ ಇರ್ತದೆ. ಹಾಗೆ ಅದರ ಪರಿಮಳಕ್ಕೇನೆ ಹೊಟ್ಟೆ ಹಸಿವು ಕೂಡ ಜಾಸ್ತಿ ಆಗ್ತದೆ. ಈಗ ಒಗ್ಗರಣೆಗೆ ರೆಡಿ ಆಗಿದೆ. ಇದನ್ನು ನಾವು ಆಗಲೇ ಮಾಡಿಟ್ಟ ಪದಾರ್ಥಕ್ಕೆ ಹಾಕಿ ಕೂಡಲೇ ಮುಚ್ಚಿ ಇಡಬೇಕು. ಯಾಕೆಂದ್ರೆ ಅದರ ಪರಿಮಳ ಪದಾರ್ಥಕ್ಕೆ ಸಿಗ್ಬೇಕು, ಅದಕ್ಕೋಸ್ಕರ. ಹೀಗೆ ಮಾಡೋದ್ರಿಂದ ಪದಾರ್ಥ ಒಳ್ಳೆ ಘಮ ಘಮ ಅಂತ ಹೇಳಿ ಪರಿಮಳ ಬರ್ತದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಸಿಂಪಲ್ ಆಗಿ ರುಚಿಯಾದ ಸೌತೆಕಾಯಿ ಕೊದ್ದಲ್ ಮಾಡಬಹುದು ಅಂತ ಹೇಳಿ. ನೀವು ಕೂಡ ಮನೆಯಲ್ಲಿ ಇದೇ ರೀತಿ ಮಾಡಿ ಟ್ರೈ ಮಾಡಿ ನೋಡಿ. ಯಾವ ರೀತಿ ಬಂದಿದೆ ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಶೇರ್ ಕಮೆಂಟ್ ಮಾಡುವ ಮೂಲಕ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದಗಳು. ಥ್ಯಾಂಕ್ ಯು.